ಮೆಟ್ಲುಗಳ ದಾರಿ ಮೂಲಕ ಹೋಗ್ತಾ ಇದ್ದೀನಿ. ಒಂದು ಬಸವಣ್ಣ ಇದೆ, ನೀವು ನೋಡ್ಬೋದು. ಇದರ ಅವಶೇಷಗಳು ಮಾತ್ರ ಇಲ್ಲಿ ಉಳ್ಕೊಂಡಿದ್ದಾವೆ. ಇಲ್ಲೇನೋ ಬರೆದಿದ್ದಾರೆ, ಒಂದು ಅಂತ ಹಾಕಿದ್ದಾರೆ, ನಿಮಗೆ ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ. ಎರಡು ಕಡೆ ಕಾವಲು ಗೋಪುರಗಳು. ಇಲ್ಲೊಂದು ಗಣೇಶನ ವಿಗ್ರಹ ಇದೆ, ಬಂಡೆಯಲ್ಲಿ ಕೆತ್ತಿರೋದು. ಸನ್ರೈಸ್ ವ್ಯೂ ಪಾಯಿಂಟ್. ಆಂಜನೇಯ ಸ್ವಾಮಿ ದೇವಸ್ಥಾನ, ಶ್ರೀ ಗಣಪತಿ ದೇವಸ್ಥಾನ ನೋಡಿಕೊಂಡು ಇದು ಇಲ್ಲಿ ಟಿಪ್ಪು ಡ್ರಾಪ್ ಬಗ್ಗೆ ಸ್ವಲ್ಪ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಬರೆದಿದ್ದಾರೆ. ಅಮೃತ ಸರೋವರ ಪುಷ್ಕರಣಿ ಒಂದು ಸ್ನೇಹಿತರೆ ನಮಸ್ಕಾರ. ಗಜಕೇಸರಿ ವೈಭವ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ನಾನು ಎಲ್ಲಿದ್ದೀನಿ ಅಂತ. ನಾನು ನಂದಿ ಬೆಟ್ಟಕ್ಕೆ ಇವತ್ತು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ನಂದಿ ಬೆಟ್ಟದ ಒಂದು ಇತಿಹಾಸ ಮತ್ತು ದಂತಕಥೆಗಳು ಏನು ಹೇಳ್ತವೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈಗಾಗಲೇ ಅನೇಕ ವಿಡಿಯೋಗಳನ್ನು ನೋಡಿರ್ತೀರಿ, ಆದರೆ ಈ ವಿಡಿಯೋದಲ್ಲಿ ನಿಮಗೆ ಇನ್ನೂ ಅತ್ಯುತ್ತಮವಾದಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಮೆಟ್ಲುಗಳ ದಾರಿ ಮೂಲಕ ಹೋಗ್ತಾ ಇದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಡ್ಕೊಂಡು ಹೋಗ್ತಾ ಈ ಒಂದು ಬೆಟ್ಟದ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಮೆಟ್ಲುಗಳ ದಾರಿ. ಇಲ್ಲಿ ಮೊದಲಿಗೆ ಬಂದಿದ್ದ ತಕ್ಷಣ ನಮಗೆ ಆಂಜನೇಯ ದೇವಸ್ಥಾನ ನಮಗೆ ನೋಡೋಕ್ಕೆ ಸಿಗುತ್ತೆ ನೋಡಿ. ಬನ್ನಿ ಮುಂದಕ್ಕೆ ಹೋಗೋಣ. ಮೊದಲಿಗೆ ನಮಗೊಂದು ಮಂಟಪ ಸಿಗ್ತಾ ಇದೆ. ಇಲ್ಲಿ ಎಲ್ಲ ಬಿದ್ದೋಗಿದೆ. ನೋಡಿ, ಇಲ್ಲೇ ನೋಡ್ತಾ ಇದ್ದೀರಿ, ಇದು ಎರಡನೇ ಒಂದು ಮುಖ್ಯ ಬಾಗಿಲು, ಕೋಟೆದು. ಈ ದುರ್ಗದ ಎರಡನೇ ಬಾಗಿಲು. ಅಲ್ಲಿ ಮೊದಲಿಗೆ ಆಂಜನೇಯ ದೇವಸ್ಥಾನಕ್ಕಿಂತ ಮೊದಲೇ ಒಂದು ಸಿಕ್ತಲ್ಲ, ಅದು ಮೊದಲನೇದು, ಇದು ಎರಡನೇದು ನೋಡಿ. ಆಮೇಲೆ ಬರ್ತಾ ನಮಗೆ ಇಲ್ಲೊಂದು ಕಲ್ಲಿನ ಮಂಟಪ ಇದೆ. ಎರಡನೇ ಬಾಗಿಲು, ಎರಡನೇ ಮಂಟಪ ಇದು. ಬನ್ನಿ, ಮಂಟಪದ ಒಳಗೇನಿದೆ ನೋಡೋಣ. ನೋಡಿ ಸ್ನೇಹಿತರೆ, ಈ ಮಂಟಪದಲ್ಲಿ ಒಂದು ಬಸವಣ್ಣ ಇದೆ, ನೀವು ನೋಡ್ಬೋದು. ಇದು ಎರಡನೇ ಮಂಟಪ. ಎರಡನೇ ಮಂಟಪನ ಬಿಟ್ಟು ನಾವೀಗ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಬೇಗ ಬೇಗ ಮುಂದಕ್ಕೆ ಹೋಗೋಣ. ನೋಡಿ, ಇಲ್ಲಿ ನಮಗೆ ಸಿಗ್ತಾ ಇದೆ ಮೂರನೇ ಬಾಗಿಲು. ನೋಡಿ, ಇಲ್ಲಿ ಈ ಬಾಗಿಲಲ್ಲಿ ಶಿವಲಿಂಗವನ್ನು ಕೆತ್ತಿದ್ದಾರೆ. ಮತ್ತು ಈ ಕಡೆ ಸೈಡಲ್ಲಿ ನೋಡಿ, ಶಿವಲಿಂಗಕ್ಕೆ ನಮಸ್ಕಾರ ಮಾಡ್ತಾ ಇರುವಂತಹ ಒಂದು ಶಿಲ್ಪಕಲೆಯನ್ನು ಕೆತ್ತಿದ್ದಾರೆ. ಬಹುಶಃ ಇದು ನಂದಿ ಅಂತ ಅನಿಸುತ್ತೆ. ಇದು ಶಿವಲಿಂಗ.
ಸ್ನೇಹಿತರೆ, ನಂದಿ ಬೆಟ್ಟದ ಬಗ್ಗೆ ಹೇಳೋದಕ್ಕೆ ತುಂಬಾ ವಿಷಯಗಳಿದ್ದಾವೆ. ಅಂದರೆ ಇಲ್ಲಿನ ದಂತಕಥೆಗಳಾಗಿರ್ಬೋದು ಅಥವಾ ಈ ಒಂದು ಬೆಟ್ಟದ ಇತಿಹಾಸ ಆಗಿರ್ಬೋದು ತುಂಬಾ ರೋಮಾಂಚನಕರವಾಗಿದೆ. ಸ್ನೇಹಿತರೆ, ಈ ನಂದಿ ಬೆಟ್ಟನ ಅನೇಕ ಹೆಸರುಗಳಿಂದ ಕರೀತಾರೆ. ಅವುಗಳಲ್ಲಿ ಪ್ರಮುಖವಾಗಿ ನಂದಿ ಬೆಟ್ಟ ಅಂತ ಎಲ್ಲರಿಗೂ ಗೊತ್ತಿರೋವಂಥದ್ದೇ. ನಂದಿ ಬೆಟ್ಟ, ನಂದಿ ಗಿರಿಧಾಮ, ನಂದಿ ದುರ್ಗ ಅಂತ ಕೂಡ ಈ ಬೆಟ್ಟನ ಕರೀತಾರೆ. ಈ ಬೆಟ್ಟಕ್ಕೆ 2 ಮಾರ್ಗಗಳನ್ನು ನಾವು ಹೋಗ್ಬೋದು. ಈಗ ನಾವು ಬರ್ತಾ ಇರೋದು ಮೆಟ್ಲು ದಾರಿಯಿಂದ ಬರ್ತಾಯಿದ್ದೀವಿ. ಇನ್ನೊಂದು ಆ ಕಡೆಯಿಂದ ಬರ್ಬೋದು. ಅದು ವಾಹನಗಳಲ್ಲಿ ಬರ್ಬೋದು ಆರಾಮಾಗಿ. 2 ವೀಲರು 4 ವೀಲರಿಂದ ಇದೆ. ಮತ್ತು ಬಸ್ಸಿನ ವ್ಯವಸ್ಥೆ ಕೂಡ ಇದೆ. ಆಟೋಗಳು ಕೂಡ ಈ ಬೆಟ್ಟಕ್ಕೆ ಬರ್ತವೆ. ಅಲ್ಲಿಂದ ನೀವು ಆರಾಮಾಗಿ ಬರ್ಬೋದು. ಆಮೇಲೆ ನಡಿಗೆ ಮೂಲಕ ಅಂದರೆ ಮೆಟ್ಲುಗಳ ಮೂಲಕ ಹೋಗಬೇಕಾಗುತ್ತೆ. ಈಗ ನಾವು ಬರ್ತಾಯಿದ್ದೀವಲ್ಲ, ಆ ದಾರಿನ ನೋಡ್ಕೊಂಬಂದರೆ ನಾವು ಸುಲ್ತಾನ್ಪೇಟೆ ಅನ್ನೋ ಊರಿಗೆ ಬರಬೇಕಾಗುತ್ತೆ. ಆ ಊರಿನ ಮೂಲಕ ನಾವು ನಂದಿ ಬೆಟ್ಟಕ್ಕೆ ಬರಬೇಕಾಗುತ್ತೆ. ಇದು ನಂದಿ ಬೆಟ್ಟದ ಉತ್ತರ ದಿಕ್ಕಿಗೆ ಇದೆ ಇದು ಊರು, ಸುಲ್ತಾನ್ಪೇಟೆ. ಅಲ್ಲಿಂದ ನಾವು ಬರಬೇಕಾಗುತ್ತೆ. ಇನ್ನು ಈ ಬೆಟ್ಟ ಸುಮಾರು ಸಮುದ್ರ ಮಟ್ಟದಿಂದ 4850 ಅಡಿಗಳಷ್ಟು ಎತ್ತರ ಇದೆ ಅಂತ ಹೇಳಲಾಗುತ್ತೆ. ಇನ್ನು ಚಿಕ್ಕಬಳ್ಳಾಪುರದಿಂದ 10 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಂದ 60 ಕಿಲೋಮೀಟ್ರ್ ಆಗುತ್ತೆ. 2 ಕಡೆಗಳಿಂದಲೂ ಕೂಡ ಉತ್ತಮ ಸಾರಿಗೆ ಸಂಪರ್ಕ ಈ ನಂದಿ ಬೆಟ್ಟಕ್ಕೆ ಇದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ನಮಗೆ ಮಾವಿನ ಮರ ಸಿಗ್ತಾ ಇದೆ. ಹಣ್ಣುಗಳ ರಾಜ. ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಇದು ಮಾವಿನ ಮರ ಬೆಟ್ಟದಲ್ಲಿದೆ. ಎಷ್ಟು ಬೃಹದಾಕಾರವಾಗಿದೆ. ಹಣ್ಣೆಲ್ಲ ಬಿಟ್ಟಿದೆ. ಕೋತಿಗಳೆಲ್ಲ ಕಿತ್ಕೊಂಡು ತಿಂದಿದ್ದಾವೆ ಅನಿಸುತ್ತೆ. ಇಲ್ಲೆಲ್ಲ ಕೆಲವೆಲ್ಲ ಕೋತಿಗಳೆಲ್ಲ ಕಿತ್ತೆಲ್ಲ ಹಾಕಿದ್ದಾವೆ. ಮತ್ತು ಇಲ್ಲಿ ನಮಗೆ ಇನ್ನೊಂದು ಮಂಟಪ ಕೂಡ ಸಿಗ್ತಾ ಇದೆ. ಇದು 3ನೇ ಮಂಟಪ. ಈ ಮಂಟಪದಲ್ಲಿ ಏನೂ ಇಲ್ಲ. ಬಹುಶಃ ಇದು ವಿಶ್ರಾಂತಿಗೆ ಆಗಿ ಮಾಡಿರ್ತಾರೆ ಅನಿಸುತ್ತೆ ಆಗಿನ ಕಾಲದಲ್ಲಿ. ಬೃಹತ್ ಬಂಡೆಯ ಕೆಳಗಡೆ ಇಲ್ಲೊಂದು ನೀರನ್ನು ಪಂಪ್ ಮಾಡೋ ಒಂದು ರೂಮ್ ಇಲ್ಲಿದೆ ನೋಡಿ. ಇದು ಕೆಳಗಡೆಯಿಂದ ಮೇಲ್ಗಡೆಗೆ ಬೆಟ್ಟದ ಮೇಲಕ್ಕೆ ನೀರನ್ನು ಪಂಪ್ ಮಾಡೋದು. ಇದು ನೋಡಿ, ಈ ಪೈಪ್ ಮೂಲಕ ಮೇಲಕ್ಕೆ ಅದು ನೀರನ್ನು ಪಂಪ್ ಮಾಡುತ್ತೆ. ನೋಡಿ, ಅಲ್ಲೊಂದು ಬೆಟ್ಟ ಕಾಣಿಸ್ತಾ ಇದೆ. ಅಲ್ಲೆಲ್ಲ ಇಷ್ಟೊತ್ತು ತುಂಬಾ ಮಂಜು ಕವ್ಕೊಂಬಿಟ್ಟಿತ್ತು. ಇವಾಗೆಲ್ಲ ಕ್ಲಿಯರ್ ಆಗಿದೆ ಅಲ್ಲಿ. ನೋಡಿ, ಅಲ್ಲಲ್ಲಿ ಈ ಥರ ಪ್ಲಾಸ್ಟಿಕ್ ಡಬ್ಬಿಗಳನ್ನ ಇಟ್ಟಿರ್ತಾರೆ. ಅಂದರೆ ನೀವೇನು ಪ್ಲಾಸ್ಟಿಕ್ ಬಾಟ್ಲು, ವಾಟರ್ ಬಾಟ್ಲ್ ಆಗಿರ್ಬೋದು, ಜ್ಯೂಸ್ ಬಾಟ್ಲ್ ಆಗಿರ್ಬೋದು, ಏನಾದರೂ ತಂದಾಗ ಇಲ್ಲಿ ಇಟ್ಟು ಅಲ್ಲಿ ಹಾಕಲಿ ಆ ಡಸ್ಟ್ಬಿನ್ ಒಳಗಡೆ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ಡಸ್ಟ್ಬಿನ್ಗಳು ಕೂಡ ಹಾಕಿರ್ತಾರೆ. ನೀವು ತಂದಂತಹ ಪ್ಲಾಸ್ಟಿಕ್ ಕವರ್ಸ್, ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನು ಅಲ್ಲಿ ಹಾಕ್ಬೋದು. ವೇಸ್ಟ್ಗಳನ್ನೆಲ್ಲ ಅಲ್ಲಿ ಹಾಕ್ಬೋದು. ಎಲ್ಲಿ ಸಿಕ್ಕರಲ್ಲಿ ಬಿಸಾಕಂಗಿಲ್ಲ. ಸ್ನೇಹಿತರೆ, ಈ ಗಿರಿಗೆ 3 ರೀತಿಯ ಕಥೆಗಳು ನನಗೆ ಗೊತ್ತಿರೋ ಹಾಗೆ 3 ರೀತಿಯ ದಂತಕಥೆಗಳು ಕೂಡ ಇಲ್ಲಿದೆ. ದಂತಕಥೆಗಳು ಕೂಡ ಇಲ್ಲಿದ್ದಾವೆ. ಸೊ ಆ 3 ಕಥೆಗಳನ್ನು ಕೂಡ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಏನಪ್ಪ ಅಂತಂದರೆ, ಇಲ್ಲಿ ಕೂಷ್ಮಾಂಡ ಋಷಿ ಅನ್ನೋ ಒಬ್ಬ ವ್ಯಕ್ತಿ ಇಲ್ಲಿ ಬಂದು ತಪಸ್ಸು ಮಾಡ್ತಾ ಇದ್ದ ಈ ಬೆಟ್ಟದಲ್ಲಿ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಬೆಟ್ಟಕ್ಕೆ ಕೂಷ್ಮಾಂಡಗಿರಿ ಅಂತ ಕೂಡ ಪ್ರಾಚೀನ ಕಾಲದಲ್ಲಿ ಕರಿತಾ ಇದ್ರಂತೆ. ಸೊ ಇವಾಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಂದಿ ಬೆಟ್ಟ ಅಂತ ಕರೀತಾರೆ. ಅದಕ್ಕೂ ಕೂಡ ಒಂದು ದಂತಕಥೆ ಇದೆ. ಅದೇನು ಅನ್ನೋದನ್ನು ಕೂಡ ನಾನು ನಿಮಗೆ ಈಗ ಹೇಳ್ತೀನಿ. ಎರಡನೇದೇನಪ್ಪ ಅಂತಂದರೆ, ಚೋಳರ ಕಾಲದಲ್ಲಿ ನಂದಿ ಬೆಟ್ಟವನ್ನು ಆನಂದಗಿರಿ ಅಂತ ಕೂಡ ಕರಿತಾ ಇದ್ರಂತೆ. ಯಾಕಂದರೆ ಇದೊಂದು ಸಂತೋಷದ ಗಿರಿ ಅಂತ ಹೆಸರು. ಆನಂದದ ಗಿರಿ ಅಂತ ಇದಕ್ಕೆ ಕರಿತಾ ಇದ್ರಂತೆ. ಮತ್ತು ಈ ಒಂದು ಬೆಟ್ಟ ಮಲಗಿರುವ ಗೂಳಿಯನ್ನು ಹೋಲೋದ್ರಿಂದ
ಈ ಒಂದು ಬೆಟ್ಟ ದೂರದಿಂದ ನೋಡಿದ್ರೆ ಮಲಗಿರೋ ಗೂಳಿ ಥರ ಕಾಣಿಸುತ್ತಂತೆ. ಹಾಗಾಗಿ ಇದಕ್ಕೆ ನಂದಿ ಬೆಟ್ಟಗಳು ಅಂತ ಕೂಡ ಕರೆದ್ರು ಅಂತ ಹೇಳಲಾಗುತ್ತೆ. ಮತ್ತು ಮೂರನೇದೇನಪ್ಪ ಅಂತಂದರೆ, ಈ ಗಿರಿಧಾಮದಲ್ಲಿ 1300 ವರ್ಷಗಳಷ್ಟು ಹಳೆಯದಾದ ದ್ರಾವಿಡ ಶೈಲಿಯ ದೇವಾಲಯ ಮತ್ತು ನಂದಿ ಬೆಟ್ಟದ ಮೇಲಿರುವ ನಂದಿ ಪ್ರತಿಮೆಯಿಂದ ಈ ಒಂದು ಗಿರಿಗೆ ಈ ಹೆಸರು ಬಂದಿದೆ, ನಂದಿ ಬೆಟ್ಟ ಅನ್ನೋ ಒಂದು ಹೆಸರು ಬಂದಿದೆ ಅಂತ ಕೂಡ ಹೇಳಲಾಗುತ್ತೆ. ಇದು ನನಗೆ ಗೊತ್ತಿರುವಂತಹ, ಎಲ್ಲರಿಗೂ ಗೊತ್ತಿರುವಂತಹ 3 ರೀತಿಯ ದಂತೆಕಥೆಗಳು ಇದಾಗಿವೆ. ಸೊ ನಿಮಗೇನಾದರೂ ಈ ಬೆಟ್ಟದ ಬಗ್ಗೆ ಬೇರೆ ಏನಾದರೂ ಮಾಹಿತಿ ಅಥವಾ ಬೇರೆ ರೀತಿಯ ದಂತಕಥೆಗಳು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಯಾಕಂದರೆ ನಿಮ್ಮ ಜೊತೆ ನಾವು ಕೂಡ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಒಂದು ಬೆಟ್ಟದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅನುವಾಗುತ್ತೆ. ಮತ್ತು ನಮ್ಮ ಪ್ರೇಕ್ಷಕರು, ನಮ್ಮ ವೀಕ್ಷಕರೇನಿದ್ದಾರೆ ಅವ್ರಿಗೂ ಕೂಡ ಇನ್ನೂ ಹೆಚ್ಚಿನ ಮಾಹಿತಿ ಸಿಕ್ಕಂತಾಗುತ್ತೆ. ಸೊ ಬನ್ನಿ ಇನ್ನೂ ಮುಂದೆ ಹೋಗಿ, ಇನ್ನೂ ಈ ಒಂದು ಬೆಟ್ಟದ ಒಂದು ಇತಿಹಾಸ ತುಂಬಾ ಇದೆ. ಅದನ್ನು ಕೂಡ ನಾನು ನಿಮಗೆ ಹೇಳಲೇಬೇಕು. ಅದು ಕೂಡ ನಾನು ಮುಂದೆ ಹೋಗ್ತಾ ಅದನ್ನು ಕೂಡ ಹೇಳ್ತೀನಿ. ನೋಡಿ, ಇಲ್ಲಿ ಏನು ಕಾಣಿಸ್ತಾ ಇದ್ದಾವಲ್ಲ ಈ ಕಲ್ಲಿನ ಕೂಸಗಳು ನೋಡಿ, ಇವು ಕಲ್ಲಲ್ಲೇ ಕೆತ್ತಿಬಿಟ್ಟು ರಂಧ್ರ ಮಾಡಿಬಿಟ್ಟು ಅದರೊಳಗಡೆ ಇಟ್ಟಿರೋಂಥದ್ದು. ಅದು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇನ್ನು ನೋಡಿ, ಇವೆಲ್ಲ ಬಂಡೆ ಮೇಲಿನ ಕೆತ್ತಿರೋ ಮೆಟ್ಲುಗಳು. ನೋಡಿ, ಆ ಬೆಟ್ಟ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಎಲ್ಲ ಮಂಜು ಕವ್ಕೊಂಡ್ಬಿಟ್ಟಿದೆ ಮೋಡ. ಇನ್ನು ಇವಾಗ ತಾನೇ ಹಸಿರು ಬೆಳೀತಾ ಇದೆ. ಇನ್ನು ಮಳೆ ಬಂದು ಇನ್ನೂ ಚೆನ್ನಾಗಿ ಹಸಿರು ಬೆಳಿಬೇಕು. ಸ್ನೇಹಿತರೆ, ನಂದಿ ಬೆಟ್ಟದ ಒಂದು ಇತಿಹಾಸವನ್ನು ನಾನು ನಿಮ್ಮೊಂದಿಗೆ ಅತಿ ಮುಖ್ಯವಾಗಿ ಹಂಚಿಕೊಳ್ಳಲೇಬೇಕಾಗತ್ತೆ. ಸೊ ಅದರಿಂದ ನಾನು ನಿಮಗೆ ಈ ಒಂದು ಇತಿಹಾಸವನ್ನು ಕೂಡ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸಂಕ್ಷಿಪ್ತವಾಗಿ ನನಗೆ ಗೂಗಲಲ್ಲಿ ಸಿಕ್ಕಿರೋ ಮಾಹಿತಿಯನ್ನು ಆಧರಿಸಿ ಮತ್ತು ಕೆಲವು ಪುಸ್ತಕಗಳಲ್ಲಿ ಲೇಖಕರು ಬರೆದಿರುವಂತಹ ಲೇಖನಗಳನ್ನು ಆಧರಿಸಿ ನಾನು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿರ್ತೀನಿ. ಸೊ ಅದರ ಆಧಾರದ ಮೇಲೆ ನಾನು ನಿಮಗೆ ಈ ಒಂದು ಇತಿಹಾಸವನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಏನಾದರೂ ಈ ಒಂದು ಇತಿಹಾಸ ನಾನು ತಿಳಿಸ್ಕೊಟ್ಟಿರುವಂಥ ಇತಿಹಾಸದಲ್ಲಿ ತಪ್ಪಿದ ದಯವಿಟ್ಟು ಕ್ಷಮೆ ಇರಲಿ. ಯಾಕಂತಂದರೆ ನಾನು ಎಷ್ಟು ತಿಳ್ಕೊಂಡಿದ್ದೀನಿ, ಎಲ್ಲಿ ನನಗೆ ಸಿಕ್ಕಂಥ ಮಾಹಿತಿಗಳನ್ನು ಆಧರಿಸಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಹಾಗಾಗಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಇಲ್ಲಾದರೆ ಕಮೆಂಟ್ ಮೂಲಕ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಸರಿಯಾದ ಇತಿಹಾಸವನ್ನು ನಿಮಗೆ ಗೊತ್ತಿದ್ದರೆ. ಸೊ ಮೊದಲನೇದಾಗಿ ಅವತಿ ವಂಶದ ಮಲ್ಲ ಬೈರೇಗೌಡನು ತನ್ನ ಮಗನಾದ ಮರಿಗೌಡನನ್ನು ವಿಜಯನಗರಕ್ಕೆ ಕಳುಹಿಸಿ ಅವರ ಅನುಮತಿಯನ್ನು ಪಡೆದು ಕೋಟೆಯನ್ನು ಇಲ್ಲಿ ಕಟ್ಟಿಸಿದ ಅಂತ ಹೇಳಲಾಗುತ್ತೆ. ಮುಂದೆ ಮರಿಗೌಡ ಈ ಒಂದು ಪಾಳೆಯ ಪಟ್ಟುವಿನ ಅರಸನಾಗಿ ಆಳಿದನು ಅಂತ ಹೇಳಲಾಗುತ್ತೆ. ಚಿಕ್ಕಪ್ಪಗೌಡ ಹೈದರಾಲಿ ಮೈಸೂರಿನ ನವಾಬನಾಗಿದ್ದ ಚಿಕ್ಕಬಳ್ಳಾಪುರದ ಪಾಳೆಯ ಪಟ್ಟವನ್ನು ಆಳ್ತಾ ಇರ್ತಾನೆ. ಹೈದರಾಲಿ ಚಿಕ್ಕಬಳ್ಳಾಪುರದ ಮೇಲೆ ದಾಳಿ ಮಾಡಿದಾಗ ಚಿಕ್ಕಪ್ಪಗೌಡ ಮತ್ತು ಹೈದರಾಲಿ ಜೊತೆ ಒಪ್ಪಂದ ನಡೆದು ಕಪ್ಪವನ್ನು ಕೊಡೋದಕ್ಕೆ ಚಿಕ್ಕಪ್ಪಗೌಡ ಒಪ್ಕೊಳ್ತಾನೆ. ಆದರೆ ಪ್ರತಿ ವರ್ಷ ಪೂರ್ತಿ ಕಪ್ಪವನ್ನು ಕೊಡಲಾಗದ ಚಿಕ್ಕಪ್ಪಗೌಡ ಮುರಾರಿ ನಾಯಕನ ಸಹಾಯ ಪಡೆದು ತಾನು ಮತ್ತು ತನ್ನ ಕುಟುಂಬ ಈ ನಂದಿದುರ್ಗಕ್ಕೆ ಬಂದು ನೆಲೆಸ್ತಾರೆ. ಇದರಿಂದ ಕೋಪಗೊಂಡಂತಹ ಹೈದರಾಲಿ ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತಲಿನ ಕೋಟೆಗಳ ಮೇಲೆ ಯುದ್ಧ ಮಾಡಿ ಆ ಎಲ್ಲ ಕೋಟೆಗಳನ್ನು ವಶಪಡಿಸ್ಕೊಳ್ತಾನೆ, ನಂದಿ ಬೆಟ್ಟವನ್ನು ಸೇರಿ. ನಂತರ ಚಿಕ್ಕಪ್ಪಗೌಡ ಮತ್ತು ಅವನ ಸಂಪೂರ್ಣ ಕುಟುಂಬವನ್ನು ಬಂಧಿಸಿ ಅವನನ್ನು ಬೆಂಗಳೂರಿನ ಸೆರೆಮನೆಯಲ್ಲಿ ಇಡ್ತಾನೆ. ಚಿಕ್ಕಪ್ಪಗೌಡ ದುರದೃಷ್ಟವಶಾತ್ ಸೆರೆಮನೆಯಲ್ಲೇ ಸಾವನ್ನಪ್ತಾನೆ. ಅದಾದ ನಂತರ
ಹೈದರಾಲಿಯ ನಂತರ ಚಿಕ್ಕಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲಿನ ಕೋಟೆಗಳು ತನ್ನ ಮಗನಾದ ಟಿಪ್ಪು ಸುಲ್ತಾನನ ಕೈವಶಕ್ಕೆ ಬರುತ್ತೆ. ನಂತರ ಟಿಪ್ಪು ಸುಲ್ತಾನ್ ಈ ಕೋಟೆಗಳನ್ನು ಭದ್ರಪಡಿಸ್ತಾನೆ ಮತ್ತು ಅಭಿವೃದ್ಧಿಪಡಿಸ್ತಾನೆ ಅಂತ ಹೇಳಲಾಗುತ್ತೆ. ಇನ್ನು ಕೊನೆಗೆ 1291ರಲ್ಲಿ ನಡೆದಂತಹ ಬ್ರಿಟಿಷ್ ಸೈನ್ಯದಿಂದ ನಡೆದಂತಹ ಯುದ್ಧದಲ್ಲಿ ಅಥವಾ ದಾಳಿಯಲ್ಲಿ ಟಿಪ್ಪು ಸುಲ್ತಾನ್ ಸೋಲ್ತಾನೆ. ಆಗ ಟಿಪ್ಪುವಿನ ಎಲ್ಲ ಪ್ರದೇಶಗಳು ಬ್ರಿಟಿಷರ ವಶ ಆಗುತ್ತೆ. ಅಲ್ಲಿಂದ 1947ರವರೆಗೂ ಕೂಡ ಈ ಎಲ್ಲ ಪಾಳೆಯ ಪಟ್ಟುಗಳನ್ನು ಕೂಡ ಬ್ರಿಟಿಷರ ಆಳ್ತಾ ಇರ್ತಾರೆ. ಸೊ ಎಲ್ಲಿವರೆಗೂ ಆಳ್ತಾರೆ ಅಂತಂದರೆ ನಮಗೆ ಸ್ವತಂತ್ರ ಬರುವ ತನಕ ಅವರೇ ಈ ನಮ್ಮ ಪಾಳೆಯ ಪಟ್ಟುವನ್ನು ಮತ್ತು ಇಡೀ ನಮ್ಮ ದೇಶವನ್ನೇ ಆಳ್ತಾ ಇರ್ತಾರೆ. ಅದಾದ ನಂತರ ನಮಗೆ ಸ್ವತಂತ್ರ ಬಂದ ನಂತರ ಅವರು ನಮ್ಮ ದೇಶವನ್ನು ಬಿಟ್ಟು ಅವರ ಅಧಿಕಾರವನ್ನು ಭಾರತೀಯರಿಗೆ ಬಿಟ್ಟು ಅವರ ದೇಶಕ್ಕೆ ಅವರು ವಾಪಸ್ ಹೋಗ್ತಾರೆ. ಸೊ ಇದಿಷ್ಟು ಈ ಒಂದು ನಂದಿ ಬೆಟ್ಟದ ಬಗ್ಗೆ ಇತಿಹಾಸ. ನೋಡಿ, ಇದು ಒಂದು ಕಟ್ಟಡ, ಇದು ಬಿದ್ದೋಗ್ಬಿಟ್ಟಿದೆ. ಇದರ ಅವಶೇಷಗಳು ಮಾತ್ರ ಇಲ್ಲಿ ಉಳ್ಕೊಂಡಿದ್ದಾವೆ. ಇಲ್ಲೇನೋ ಬರೆದಿದ್ದಾರೆ, 1 ಅಂತ ಹಾಕಿದ್ದಾರೆ. ನಿಮಗೆ ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ. ನೋಡಿ, ಇಲ್ಲಿ 1 ಅಂತ ನಂಬರ್ ಹಾಕಿದ್ದಾರೆ. ಇಲ್ಲಿ ನೋಡಿ, ಅದು 1 ಅಂತ ಬರೆದಿದ್ದಾರೆ, ಅದೇನು ಅಂತ ಗೊತ್ತಿಲ್ಲ. ಇದು ಒಂದು ಕಟ್ಟಡದ ಅವಶೇಷಗಳೇ ಅಥವಾ ಬೇರೆ ಏನಂತ ಹೇಳೋದು ಗೊತ್ತಿಲ್ಲ. ಇದು ಕಟ್ಟಡದ ಅವಶೇಷಗಳು, ಬಟ್ ಇಲ್ಲಿ ಎಲ್ಲ ಬಿದ್ದೋಗಿದೆ. ಬಟ್ ಅಲ್ಲೇನೋ 1 ಅಂತ ಬರೆದಿದ್ದಾರೆ, ಅದ್ರ ಏನು ಸಂಕೇತ ಅಂತ ಗೊತ್ತಿಲ್ಲ. ಸೊ ಬನ್ನಿ ಮುಂದಕ್ಕೆ ಹೋಗೋಣ. ಸ್ನೇಹಿತರೆ, ಇಲ್ಲಿ ಏನೋ ಬೋರ್ಡ್ ಹಾಕಿದ್ದಾರೆ, ಬೋರ್ಡಲ್ಲಿ ಏನೋ ಬರೆದಿದ್ದಾರೆ. ಸೊ ಬನ್ನಿ ನೋಡೋಣ ಏನು ಅಂತ ತೋರಿಸ್ತೀನಿ. ನೋಡಿ ನಾನು ನಿಮಗೆ ಅಲ್ಲಿ ನೋಡಿ ಏನು ಬರೆದಿದ್ದಾರೆ ಅಂತಂದರೆ, ಕಲ್ಲುಗಳು ಮತ್ತು ಸ್ಮಾರಕಗಳ ಮೇಲೆ ಬರೆಯಬೇಡಿ ಅಂತ ಬರೆದಿದ್ದಾರೆ. ಅಷ್ಟೇ, ಬೇರೆ ಏನೇನಿಲ್ಲ. ದಯವಿಟ್ಟು ನಿಮ್ಮ ಕಲಾ ಪ್ರತಿಭೆಯನ್ನು, ಮನದಾಳದ ಇಂಗಿತಗಳನ್ನು ಕಲ್ಲುಗಳ ಮೇಲೆ, ಸ್ಮಾರಕಗಳ ಮೇಲೆ ಮತ್ತು ಕೆತ್ತಿ ಮೂಡಿಸದೇ ಇರಿ. ನಿಮ್ಮ ಮನ ಬಂದಂತೆ ವರ್ತಿಸದಿರಿ. ಬೆಟ್ಟದ ಮೇಲೆ ಅರ್ಥಪೂರ್ಣವಾಗಿ ಜವಾಬ್ದಾರಿಯುತವಾಗಿ ಕಾಲ ಕಳೆಯಿರಿ ಅಂತ ಬರೆದಿದ್ದಾರೆ. ಸೊ ನೀವು ಕೂಡ ಅಷ್ಟೇ ಬಂದಾಗ ಜವಾಬ್ದಾರಿಯುತರಾಗಿ ಒಬ್ಬ ಒಳ್ಳೆಯ ನಾಗರಿಕರಾಗಿ ಇಲ್ಲಿ ನಡ್ಕೊಳ್ಳಿ. ಯಾಕಂತಂದರೆ ಇದು ಸಾರ್ವಜನಿಕರ ಆಸ್ತಿ, ನಿಮ್ಮೆಲ್ಲರ ಆಸ್ತಿ ಆಗಿರೋದ್ರಿಂದ ಇದನ್ನು ಹಾಳುಗೆಡುವುದು ಬೇಡ ಅಂತ ಅವರು ಹೇಳ್ತಿದ್ದಾರೆ. ಸೊ ನಾನು ಕೂಡ ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಇನ್ನು ಮೇಲಕ್ಕೆ ಹೋಗೋಣ. ಸ್ನೇಹಿತರೆ, ಇಲ್ಲೊಂದು ಕೋಟೆ ಸಿಗ್ತಾ ಇದೆ ನಮಗೆ. ಕೋಟೆಯ ಬಾಗಿಲು ಇಲ್ಲೊಂದಿದೆ ನೋಡಿ. ಕೋಟೆಯ ಬಾಗಿಲು ಮತ್ತು ಕಾವಲು ಗೋಪುರಗಳು ಎರಡೂ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಇದು ನೋಡ್ಬೋದು ನೋಡಿ. ಕೋಟೆ ಬಾಗಿಲು ಮತ್ತು ಈ ಕೋಟೆ ಬಾಗಿಲಿಗೆ ಎರಡು ಕಡೆ ಕಾವಲು ಗೋಪುರಗಳು. ಬನ್ನಿ ಅದರ ಮೂಲಕ ಒಳಗಡೆ ಹೋಗೋಣ. ಈ ಥರ ಇದೆ. ಇದೆಲ್ಲ ಕಾವಲು ಗೋಪುರಗಳು. ಅಲ್ಲೆಲ್ಲ ಸೇಮ್ ಆ ಕಡೆನೂ ಕೂಡ, ಈ ಕಡೆ ಹೋದರೂ ಕೂಡ ಅದೇ ರೀತಿ ಇರುತ್ತೆ ಕಾವಲು ಗೋಪುರಗಳು ಇಲ್ಲೆಲ್ಲ.
ಮತ್ತು ನೀವು ಈ ದಾರಿ ಮೂಲಕ ನಡ್ಕೊಂಡು ಬಂದಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲೊಂದು ಗಣೇಶನ ವಿಗ್ರಹ ಇದೆ, ಬಂಡೆಯಲ್ಲಿ ಕೆತ್ತಿರೋದು ನೋಡಿ. ಸ್ನೇಹಿತರೆ, ಈಗ ನಮಗೆ ಸಿಗ್ತಾ ಇರೋದು ಕವಿ ಗಂಗಾಧರೇಶ್ವರ ದೇವಸ್ಥಾನ. ಇಲ್ಲಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಆ ಕಡೆ ಯಾವುದೋ ದೇವರಿದ್ದಾರೆ, ಅಲ್ಲಿ ಮಣಿಕಂಠ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲಿದ್ದಾರೆ ನೋಡಬಹುದು. ಮತ್ತು ಅಲ್ಲಿಂದ ನಾವು ಈ ಕಡೆ ಬಂದರೆ ಕವಿ ಗಂಗಾಧರೇಶ್ವರ ದೇವಸ್ಥಾನ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರೋಣ. ಆಕಾರವಾಗಿ ಬೆಳೆದು ನಿಂತಿರೋ ನೀಲಗಿರಿ. ನಂದಿ ಬೆಟ್ಟದ ಮೇಲಿಂದ ಒಂದು ವ್ಯೂ. ಅಲ್ಲಿ ನಿಮಗೆ ಕಾಣ್ತಾ ಇರೋದು ಸುಲ್ತಾನ್ ಪೇಟೆ, ಮತ್ತು ಇದೆಲ್ಲ ಪ್ರೈವೇಟ್ ಪ್ರಾಪರ್ಟೀಸ್. ಮತ್ತು ಅಲ್ಲಿ ಕಾಣ್ತಾ ಇರೋದೊಂದು ಬೆಟ್ಟ ಇದೆ. ಅಲ್ಲಿಂದ ಸ್ವಲ್ಪ ರೈಟಿಗೆ ಬಂದರೆ ಅಲ್ಲೊಂದು ಊರದ ಬೆಟ್ಟ, ಮತ್ತು ಅಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಅವೆಲ್ಲ ಊರುಗಳು, ಕೆರೆಗಳು. ಎಷ್ಟು ಸುಂದರವಾಗಿದೆ, ರಮಣೀಯವಾದ ಒಂದು ನೋಟಗಳನ್ನು ನಾವು ಕಾಣಬಹುದು. ಗವಿ ವೀರಭದ್ರಸ್ವಾಮಿ ದೇವಸ್ಥಾನ, ನಂದಿ ಗಿರಿಧಾಮ. ಓಕೆ, ನಾವೀಗ ಹತ್ರ ಟಿಪ್ಪು ಸುಲ್ತಾನ್ ಬೇಸಿಗೆ ವಿಶ್ರಾಂತಿ ಗೃಹದ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ರೆಡ್ ಕಲರಲ್ಲಿ, ಅದೇ ಅದು. ಬನ್ನಿ ಬೇಗ ಬೇಗ ಹೋಗೋಣ. ನೋಡಿ, ಇದೆ
ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಇನ್ನೂ ದಾರಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಹಾಕಿದರೆ ಬೋರ್ಡ್ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಅಂತ. ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಇವಾಗ ನೋಡ್ತಾ ಇರ್ಬೋದು ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಲ್ಲಿಗೆ ಹೋದರೆ ಅಮೃತ ಸರೋವರ ಪುಷ್ಕರಣಿಗೆ ಹೋಗುತ್ತೆ. ಈ ಬೋರ್ಡ್ ಹಾಕಿದ್ದಾರೆ ನೋಡಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗೋಣ. ನೋಡಿ ಮಳೆ ಬಂದು ಎಲ್ಲ ಕೊರ್ಕೊಂಡು ಹೊರಟೋಗಿದೆ. ಎಷ್ಟು ಜೋರ ನೀರು ಹರ್ಕೊಂಡು ಹೋಗಿದೆ ಅಂತ. ಇಲ್ಲಿಂದ ನಾವು ರೈಟಿಗೆ ಹೋದರೆ ಅಮೃತ ಸರೋವರ್ಗೆ ಹೋಗುತ್ತೆ. ಲೆಫ್ಟಿಗೆ ಹೋದರೆ ನಂದಿ ಗಿರಿಧಾಮ ಮತ್ತು ಕುಟೀರಗಳು ಮತ್ತು ವಾಚ್ ಟವರ್ ಕಡೆ ಹೋಗುತ್ತೆ. ಈಗ ನಾವು ಅಮೃತ ಸರೋವರ ಕಡೆ ಹೋಗೋಣ. ಓಕೆ, ಇದೆ ನೋಡಿ ಅಮೃತ ಸರೋವರ. ಎಷ್ಟು ಚೆಂದ ಇದೆ. ಇದು ಅಮೃತ ಸರೋವರ. ಹಾಗೆ ನಾವು ಲೆಫ್ಟಿಗೆ ಹೋಗೋಣ. ಗಿರಿಧಾಮ ನೋಡಿಕೊಂಡು ಕಾಟೇಜಸ್ ಮತ್ತು ವಾಚ್ ಟವರ್ ನೋಡ್ಕೊಂಡು ಬರೋಣ. ಆಮೇಲೆ ಒಂದು ರೌಂಡ್ ಸುತ್ತ ಹಾಕ್ಕೊಂಡು ಫೈನಲ್ಗೆ ಮತ್ತೆ ಅಮೃತ ಸರೋವರ ಕಡೆಗೆ ಬರೋಣ. ಓಕೆ, ಇಲ್ಲಿ ಹಾಕಿದ್ದಾರೆ ನೋಡಿ ಬೋರ್ಡು, ನಂದಿ ಗಿರಿಧಾಮ ಕಾಟೇಜಸ್ ಆ್ಯಂಡ್ ವಾಚ್ ಟವರ್. ಸೊ ಈ ಕಡೆ ಹೋಗೋಣ. ಎಲ್ಲ ಕೂಡ ಕಾವಲು ಗೋಪುರಗಳು, ವಾಚ್ ಟವರ್ಸ್. ಇದು ಕೂಡ ಒಂದು ವಾಚ್ ಟವರ್. ಸ್ನೇಹಿತರೆ, ಈಗ ನಾನು ಹೋಗ್ತಾ ಇರೋದು ಪಾಲಾರ್ ನದಿಯ ಉಗಮ ಸ್ಥಾನದ ಕಡೆಗೆ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ತೋರಿಸ್ತೀನಿ. ಈಗ ಹೋಗಬೇಕು. ಇದೆ ಪಾಲಾರ್ ನದಿಯ ಉಗಮ ಸ್ಥಾನ. ಕೆಳಗಡೆ ಇಳಿಬೋದು. ನೋಡ್ತಾ ಇರ್ಬೋದು, ಇದು ಪಾಲಾರ್ ನದಿಯ ಉಗಮ ಸ್ಥಾನ. ಇದು ಬಹುಶಃ ಇಲ್ಲಿ ಹುಟ್ಟಿ ತಮಿಳ್ನಾಡು ಕಡೆಗೆ ಹೋಗುತ್ತೆ ಅಂತ ಅನಿಸುತ್ತೆ ಈ ನದಿ. ಮತ್ತು ಇಲ್ಲೊಂದು ದೇವಸ್ಥಾನ ಕೂಡ ಇದೆ ನೋಡಿ. ಇಲ್ಲಿ ಶಿವಲಿಂಗ ಇದೆ.
ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಆಲದ ಮರದ ಬೇರುಗಳು ಸಹ ಒಳಗಡೆ ಬಂದುಬಿಟ್ಟಿದ್ದಾವೆ. ಶಿವಲಿಂಗ ಇದೆ, ನೀವು ನೋಡ್ಬೋದು. ಮುಂದೆ ಒಂದು ಧ್ವಜಸ್ತಂಭ ಇದೆ ನೀರಲ್ಲಿ. ಇದು ಪಾಲಾರ್ ನದಿಯ ಉಗಮ ಸ್ಥಾನ. ಅಲ್ಲಿ ಬರ್ದಿದೆ ನೋಡಿ, ಕ್ಷೀರ ನದಿ ಮೂಲ ಅಂತ. ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ, ಕ್ಷೀರ ನದಿ ಮೂಲ. ಈಗ ನಾವು ಹೋಗ್ತಾ ಇರೋದು ನೆಲ್ಲಿಕಾಯಿ ಬಸವಣ್ಣನ ದೇವಸ್ಥಾನ ಹತ್ರ. ನೋಡಿ, ಇದು ನೆಲ್ಲಿಕಾಯಿ ಬಸವಣ್ಣ ವಿಗ್ರಹ. ನೋಡಿ, ಈ ಬಸವೇಶ್ವರ ಸ್ಥಾಪನೆ ಆಗಿರೋದು ಚೋಳರ ರಾಜರ ಕಾಲದಲ್ಲಿ ಗಿರಿಧಾಮದ ಪೂರ್ವ ಭಾಗದಲ್ಲಿ ಸುಮಾರು 10 ಅಡಿ ಉದ್ದದ ಹಾಗೂ 6 ಅಡಿ ಎತ್ತರದ ಸುಂದರವಾದ ನಂದಿ ವಿಗ್ರಹವು ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ. ಈ ನಂದಿ ಮುಂದೆ ನೆಲ್ಲಿಕಾಯಿ ಮರ ಇರುವ ಕಾರಣ ಇದನ್ನು ನೆಲ್ಲಿಕಾಯಿ ಬಸವಣ್ಣ ಎಂದು ಸಹ ಕರೀತಾರೆ. ನೋಡಿ, ಇಲ್ಲಿದೆಯಲ್ಲ, ಅದು ನೆಲ್ಲಿಕಾಯಿ ಮರ. ಸೊ ಆ ಮರ ಇರೋ ಕಾರಣಕ್ಕೆ ಇದನ್ನು ನೆಲ್ಲಿಕಾಯಿ ಬಸವಣ್ಣ ಅಂತ ಕರೀತಾರೆ ಅಂತ ಅಲ್ಲಿ ಬರೆದಿದ್ದಾರೆ. ನೀವು ನೋಡ್ಬೋದು. ಇನ್ನೊಂದು ಸರಿ ದರ್ಶನ ಮಾಡ್ಕೊಂಡ್ಬಿಡಿ ಬಸವಣ್ಣನ. ಇಲ್ಲ, ಇನ್ನೂ ಈ ಕಡೆಗೆಲ್ಲ ಏನೇನೋ ಇದೆ, ಬನ್ನಿ ನೋಡೋಣ. ಇಲ್ಲಿ ಬ್ರಹ್ಮಾಶ್ರಮ ಇದೆ, ನೋಡೋಣ. ಇದನ್ನು ನೋಡಿ, ಅಲ್ಲಿ ಬರೆದಿದ್ದಾರೆ ನೋಡಿ, ಶ್ರೀ ರಾಮಕೃಷ್ಣಾನಂದ ಸ್ವಾಮೀಜಿಯವರು 22/3/95 19/4/95 ಧ್ಯಾನದಲ್ಲಿ ಇದ್ದರು ಅಂತ ಇಲ್ಲಿ ಬರೆದಿದ್ದಾರೆ. ದಯವಿಟ್ಟು ಗಲಾಟೆ ಮಾಡಬೇಡಿ ಅಂತ ಕೂಡ ಬರೆದಿದ್ದಾರೆ. ಸೊ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದೆ ಅದು, ಗಲಾಟೆ ಮಾಡಬೇಡಿ ಅಂತ ಹಾಕಿದ್ದಾರೆ. ಗಲಾಟೆ ಮಾಡ್ದಂಗೆ ಸೈಲೆಂಟಾಗಿ ನೋಡ್ಕೊಂಡು ಬರೋಣ. ಫುಲ್ಲು ಕತ್ತಲಿದೆ. ಇಲ್ಲಿ ಒಳಗಡೆ ಎಲ್ಲ ಹೋಗ್ಬೋದು, ಬಟ್ ತುಂಬ ಕತ್ತಲಿದೆ. ಪ್ಲಸ್ಸು ನಾನು ಶೂ ಹಾಕಿರೋದಕ್ಕೆ ಕಾರಣಕ್ಕೆ ಹೋಗ್ತಾ ಇಲ್ಲ ಒಳಗಡೆಗೆ. ನೀವು ಬೇಕಾದರೆ ಬಂದು ಹೋಗ್ಬೋದು, ಏನು ಅಬ್ಜೆಕ್ಷನ್ ಇಲ್ಲ. ಬೇಕಾದ್ರೆ ವಿಂಡೋದಲ್ಲಿ ಇನ್ನೊಂದ್ಸಲ ತೋರಿಸ್ತೀನಿ, ಅಲ್ಲಿಂದ ನೋಡ್ಕೊಂಬಿಡಿ. ನೋಡಿ, ಅಲ್ಲಿಂದ ಇಳಿದ್ರೆ ನೋಡಿ ಇಲ್ಲಿಗೆ ಬರ್ಬೋದು. ನೋಡಿ, ಅಲ್ಲಿಂದ ಇಳಿದ್ಬಿಟ್ಟು ಇಲ್ಲಿಗೆ ಬಂದು ಇಲ್ಲಿಂದ ಇನ್ನೊಂದು ಬಾಗಿಲಿದೆ, ಈ ಕಡೆಗೆ ಎಡಗಡೆಗೆ, ಅಲ್ಲಿ ಹೋಗ್ಬೋದು. ಇನ್ನೊಂದು ವಿಂಡೋ ಇದೆ, ಅಲ್ಲಿಂದ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿಗೆ ಬರ್ಬೋದು. ಇಷ್ಟೇ. ಓಕೆ, ಇಲ್ಲೊಂದು ಶಸ್ತ್ರಾಗಾರ ಕೂಡ ಇದೆಯಂತೆ. ಸೊ ಬನ್ನಿ ನೋಡ್ಕೊಂಬರೋಣ. ಸುಸಜ್ಜಿತವಾದ ಶಸ್ತ್ರಾಗಾರ ಅಂತ ಹಾಕಿದ್ದಾರೆ ಬೋರ್ಡು. 2022-23 ಸ್ಥಾಪಿಸಲಾಗಿದೆ. ಇದನ್ನು ನೋಡ್ಕೊಂಡು ಬರೋಣ.
ಅಂದರೆ ಈಗ ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೊಂದು ಪಿರಂಗಿ ಇಟ್ಟಿದ್ದಾರೆ ನೋಡಿ. ಇದು ಯಾರ ಕಾಲದ್ದು ಅಂತ ಮಾಹಿತಿ ಇಲ್ಲ. ಪಿರಂಗಿ ಅಂದರೆ ಇನ್ನೂ ಕಟ್ತಾ ಇದ್ದಾರೆ, ಇನ್ನೂ ಕಟ್ಟಿಲ್ಲ, ಕಟ್ತಾ ಇದ್ದಾರೆ ಇನ್ನೂ. ಪಿರಂಗಿ ಒಂದು ಮಾತ್ರ ಇಲ್ಲಿ ಇಟ್ಟಿದ್ದಾರೆ, ಅದು ಬಿಟ್ಟರೆ ಬೇರೆ ಇನ್ನೇನು ಡೆವಲಪ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ನಮಗೆ ನೋಡೋದಕ್ಕೆ ಅವಕಾಶ ಇರುತ್ತೆ. ಈಗ ನಾನು ಸನ್ರೈಸ್ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀನಿ ನೋಡಿ, ನಿಮಗೆ ತೋರಿಸ್ತೀನಿ ಇವಾಗ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಸನ್ರೈಸ್ ವ್ಯೂ ಪಾಯಿಂಟು. ಮತ್ತು ಇದೆಲ್ಲ ಮಯೂರ ಹೋಟ್ಲಿಗೆ ಸಂಬಂಧಿಸಿದಂಥ ಬಿಲ್ಡಿಂಗ್ಗಳು. ಮತ್ತು ಇಲ್ಲೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ನೋಡ್ಕೊಂಡು ಆಮೇಲೆ ಆ ಕಡೆ ಹೋಗೋಣ. ಬೃಹದಾಕಾರವಾದ ಆಲದ ಮರದ ಹತ್ರ ಒಂದು ದೇವಸ್ಥಾನ, ಇದು ನೋಡಿಕೊಂಡು ಆಮೇಲೆ ಆ ಕಡೆ ಹೋಗೋಣ. ಓಕೆ, ದೇವರು ಬಹುಶಃ ಇದು ಈಶ್ವರ ಅಂತ ಅನಿಸುತ್ತೆ, ಈಶ್ವರನ ದೇವಸ್ಥಾನ ಅನಿಸುತ್ತೆ. ಈಶ್ವರನ ದೇವಸ್ಥಾನ ಮುಂದೆ ಇರೋದು ನಂದಿ ಅಂತ ಕಾಣುತ್ತೆ. ಈ ಆಲದ ಮರದ ಹತ್ರ ಇದೆ. ತುಂಬ ತಣ್ಣಗಿದೆ ಇಲ್ಲಿ. ಬಹುಶಃ ಇದು ಕುದುರೆ ಹೆಜ್ಜೆ ಅಂತ ನಾನು ಅಂದ್ಕೊತೀನಿ, ನನಗೂ ಸರಿಯಾಗಿ ಗೊತ್ತಿಲ್ಲ. ಕುದುರೆ ಹೆಜ್ಜೆ ಅಂದರೆ ಬಹುಶಃ ಇಲ್ಲೇ ಅಂತ ಅನಿಸುತ್ತೆ. ಇಲ್ಲಿಂದ ಹೀಗೆ ಬರ್ತಿದ್ರು ಅಂತ ಹೇಳ್ತಾರೆ, ಬಟ್ಟು ಸರಿಯಾದ ಮಾಹಿತಿ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇದು ಸೆಂಟ್ರ್ ಪಾಯಿಂಟು, ನಂದಿ ಬೆಟ್ಟದ ಸೆಂಟ್ರ್ ಪಾಯಿಂಟ್ ಇದು. ಅಲ್ಲಿ ಕಾಣ್ತಾ ಇರೋದು ಸನ್ರೈಸ್ ವ್ಯೂ ಪಾಯಿಂಟ್. ಸನ್ರೈಸ್ ವ್ಯೂ ಪಾಯಿಂಟ್ ಇಲ್ಲಿ ನಿಂತ್ಕೊಂಡು ಸನ್ರೈಸ್ನ ವ್ಯೂ ಮಾಡ್ಬೋದು. ಇದು ಯೋಗಾನಂದೀಶ್ವರ ಮತ್ತು ಭೋಗಾನಂದೀಶ್ವರಕ್ಕೆ ಹೋಗೋ ದೇವಸ್ಥಾನಕ್ಕೆ ದಾರಿ. ಇದು 2 ಧ್ವಜಸ್ತಂಭಗಳು ಪುರಾತನವಾದದ್ದು ಇಲ್ಲಿದ್ದಾವೆ, ನೀವು ನೋಡ್ತಾ ಇದ್ದೀರಿ. ಈಗ ಹೋಗಬೇಕು. ಯೋಗಾನಂದೀಶ್ವರ ಸ್ವಾಮಿ ದೇವಸ್ಥಾನ.
साक्षात् महादेवाय धीमहि तन्नो प्रचोदयात्. ಏನು ಹೇಳಿದ್ರೆ ನೋಡಿ, ಸಾಯಂಕಾಲ ಬರ್ತೀನಿ ನಾನು. ಬರೋಲ್ಲ, ಸಾಯಂಕಾಲ ಬರೋಲ್ಲ, ಬೆಳಗ್ಗೆ ಬರೋದು ನೋಡಿ. ಯೋಗಾನಂದೇಶ್ವರ ಇಲ್ಲಿ ನೋಡಿ, ಚಿತ್ರಗಳೆಲ್ಲ ಬಿಡಿಸಿದ್ದಾರೆ ಕಲ್ಬಂಡೆಯಲ್ಲಿ. ಇದು ಮುಕ್ತಾಂಬಿಕಾ ಸನ್ನಿಧಿ. ಈಗ ನಾವು ಹೋಗ್ತಾ ಇರೋದು ಮುಕ್ತಾಂಬಿಕಾ ಸನ್ನಿಧಿ. ನೋಡಿ, ಎಲ್ಲ ಕಂಬದ ಮೇಲೂ ಕೂಡ ಚಿತ್ರಕಲೆಯನ್ನು ಬಿಡಿಸಿದ್ದಾರೆ. ಈ ಥರ ಎಲ್ಲ ಕಂಬದಲ್ಲೂ ಕೂಡ ಚಿತ್ರಕಲೆಯನ್ನು ಮಾಡಿದ್ದಾರೆ. ಈ ಕಂಬದಲ್ಲೂ ನೋಡ್ಬೋದು. ನೋಡಿ, ಇಲ್ಲೂ ಕೂಡ ಅಷ್ಟೇ. ನೋಡಿ, ಇಲ್ಲೆಲ್ಲ ಸರ್ವಜ್ಞನ ವಚನಗಳನ್ನು ಬರೆದಿದ್ದಾರೆ. ನೋಡಿ, ಲಿಂಗಕ್ಕೆ ಕಡೆಯಲ್ಲಿ ಲಿಂಗದಡಿಯಲ್ಲಿ ಲಿಂಗಧೂಳು ಜಗವ ಅಡಗಿಹುದು, ಲಿಂಗವನ್ನು ಹಿಂಗದವರುಂಟೆ ಸರ್ವಜ್ಞ ಅಂತ. ಇದು ಕಲ್ಯಾಣಿ. ಹೌದೌದು, ಈ ಗೋಡೆ ಮೇಲೆ ಯಾರು ಹತ್ತಕ್ಕೆ ಹೋಗಬಾರ್ದು. ಗೋಡೆ ಮೇಲೆ ಹತ್ತಿದರೆ ದಂಡ ವಿಧಿಸಲಾಗುತ್ತದೆ. ಡೋಂಟ್ ವಾಕ್ ಆನ್ ದಿಸ್ ವಾಲ್, ಇಫ್ ಡನ್ ಫೈನ್ ವಿಲ್ ಬಿ ಚಾರ್ಜ್ಡ್ ಅಂತ ಹಾಕಿದ್ದಾರೆ. ಎಷ್ಟು ಸುಂದರವಾಗಿದೆ. ಇದು ದೇವಸ್ಥಾನದ ಒಳಗಡೆ ಬಂದರೆ ಮಾತ್ರ ನೋಡೋಕ್ಕೆ ಸಿಗುತ್ತೆ ಈ ಕಲ್ಯಾಣಿ. ನೋಡಿ, ದೇವಸ್ಥಾನದ ಗೋಡೆಗಳ ಮೇಲೆಲ್ಲ ಚಿತ್ರಕಲೆಗಳನ್ನು ಬಿಡಿಸಿದರೆ ನೀವು ಅಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ನೋಡಿ, 1948ರಲ್ಲಿ ಸ್ಥಾಪಿಸಿರುವಂತಹ ನಾಗರ ಕಲ್ಲುಗಳಿದೆಲ್ಲ. ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಗಣಪತಿ ದೇವಸ್ಥಾನ ನೋಡಿಕೊಂಡು ಟಿಪ್ಪು ಡ್ರಾಪು ಅಂದರೆ ಅವರ ಆಡಳಿತ ಕಾಲದಲ್ಲಿ ಶತ್ರುಗಳನ್ನು ಇಲ್ಲಿಂದ ತಳ್ಳಿಬಿಟ್ಟು ಕೊಲ್ತಾ ಇದ್ದ ಅಂತ ಹೇಳ್ತಾರೆ. ಅದಕ್ಕೆ ಇದಕ್ಕೆ ಟಿಪ್ಪು ಡ್ರಾಪ್ ಅಂತ ಕರೀತಾರೆ. ಇದೆ ಟಿಪ್ಪು ಡ್ರಾಪ್. ಆ ಕಂಬಿಗಳಿಂದ ಆಚೆ ಯಾರು ಹೋಗಂಗಿಲ್ಲ, ಅದಕ್ಕೆ ಡೇಂಜರ್ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಇಲ್ಲೆಲ್ಲ ಕೂತ್ಕೊಳ್ಳೋದಕ್ಕೂ ಕೂಡ ಕುರ್ಚಿಗಳೆಲ್ಲ ಹಾಕಿದ್ದಾರೆ. ಏನು ತೊಂದರೆ ಏನಿಲ್ಲ. ಆಯಾಸ ಆದರೆ ಬಂದು ಇಲ್ಲಿ ಆರಾಮಾಗಿ ಕೂತ್ಕೋಬೋದು. ಆ ಕಡೆ ಎಲ್ಲ ಮೇಲೆಲ್ಲ ಹಾಕಿದ್ದಾರೆ, ನಾನು ನಿಮ್ಗೆ ತೋರಿಸ್ಲಿಲ್ಲ. ನಿಮ್ಗೆ ಇಲ್ಲಿ ಬಂದರೆ ಗೊತ್ತಾಗುತ್ತೆ. ಕುರ್ಚಿಗಳೆಲ್ಲ ಹಾಕಿದರೆ ಆರಾಮಾಗಿ ಕೂತ್ಕೊಬೋದು. ಮತ್ತು ಈ ಕಂಬಿ ದಾಟಿ ಯಾವುದೇ ಕಾರಣಕ್ಕೂ ಆಚೆ ಹೋಗಬಾರ್ದು ಅಂತ ಅಲ್ಲಲ್ಲಿ ಬೋರ್ಡ್ಗಳು ಕೂಡ ಹಾಕಿದ್ದಾರೆ, ನೀವಲ್ಲಿ ನೋಡ್ಬೋದು. ನೋಡಿ, ಇದು ಇಲ್ಲಿ ಟಿಪ್ಪು ಡ್ರಾಪ್ ಬಗ್ಗೆ ಸ್ವಲ್ಪ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಬರೆದಿದ್ದಾರೆ. ಬಂದು ಬೇಕಾದ್ರೆ ನೀವು ಓದ್ಕೋಬೋದು. ಇದು ಟಿಪ್ಪು ಡ್ರಾಪ್ ಇಷ್ಟಕ್ಕೆ ಮುಗೀತು. ಮುಂದೆ ಬನ್ನಿ ನೋಡೋಣ ಏನೇನಿದೆ. ಇದೆಲ್ಲ ವೆಹಿಕಲ್ ಪಾರ್ಕಿಂಗು.
ಇದು ಒಂದು ಬುರ್ಜು. ಇದೆಲ್ಲ ವೆಹಿಕಲ್ ಪಾರ್ಕಿಂಗ್ ಇಲ್ಲಿರೋದು. 2 ವೀಲರ್ 4 ವೀಲರ್ ಎಲ್ಲ ಥರದ ವೆಹಿಕಲ್ ಪಾರ್ಕಿಂಗ್ ಕೂಡ ಇಲ್ಲೇ ಇದೆ ನೋಡ್ಬೋದು. ಇವಾಗ ನಾವು ಹೋಗ್ತಾ ಇರೋದು ಮೈನ್ ಎಂಟ್ರೆನ್ಸು. ಇದು ಪಾರ್ಕ್. ₹10. ಫೈನಲ್ ಆಗಿ ನಾನು ಮತ್ತೆ ಪುಷ್ಕರಣಿ ಹತ್ರ ಬಂದೆ. ಬನ್ನಿ ಪುಷ್ಕರಣಿಯನ್ನು ಮತ್ತೊಮ್ಮೆ ನೋಡೋಣ. ನೋಡಿ, ಅಮೃತ ಸರೋವರ ಪುಷ್ಕರಣಿ. ನಮ್ಮದು ಆಮೆ ಇದೆ, ನಿಮಗೆ ಕಾಣಿಸ್ತಿದೆಯಾ ಆಮೆ? ತೋರಿಸ್ತೀನಿ ನೋಡಿ. ಇವಾಗ ಅಲ್ಲೊಂದು ಆಮೆ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಮತ್ತು ಮೀನುಗಳು ಕೂಡ ಇದೆ. ಮೀನುಗಳಿಗಿಂತ ಜಾಸ್ತಿ ಆಮೆಗಳಿದ್ದಾವೆ ಇಲ್ಲಿ. ತುಂಬ ಆಮೆಗಳಿದ್ದಾವೆ ಇಲ್ಲಿ. ಓಕೆ, ಇದೊಂದು ಪ್ಲೇಸ್ ಲಾಸ್ಟ್ ಆಗಿದೆ. ಇದೊಂದು ತೋರಿಸ್ಕೊಂಡು ನೀವು ಸ್ನೇಹಿತರೆ, ಫೈನಲಿ ಪೂರ್ತಿ ಬೆಟ್ಟ ನೋಡಿಕೊಂಡು ಈಗ ನಾನು ಎಲ್ಲಿಂದ ಶುರು ಮಾಡಿದ್ನೋ ಅಲ್ಲಿಗೆ ವಾಪಸ್ ಬಂದಿದ್ದೀನಿ. ಇದು ಟಿಪ್ಪು ಸುಲ್ತಾನ್ ಬೇಸಿಗೆ ಕಾಲದ ವಸತಿ ಗೃಹಕ್ಕೆ ಬಂದುಬಿಟ್ಟಿದ್ದೀನಿ ವಾಪಸ್. ಸ್ನೇಹಿತರೆ, ಇದಿಷ್ಟು ನಂದಿ ಬೆಟ್ಟದ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಗಜಕೇಸರಿ ವೈಭವ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.